ತಮಗೆಲ್ಲರಿಗೂ ಶರಣಾರ್ಥಿ. ಸಾಹೇಬ್ರೆಲ್ಲ ಹೇಳ್ಯಾರ ನಿಮ್ಗೆ. ನಮ್ಮ ಚಿಂತನೆಗಳು ಹೆಂಗಿರ್ತಾವಂದ್ರೆ, ಈಗ ಮೊಬೈಲ್ ಯೂಸ್ ಮಾಡ್ತೀವಿ ನಾವು. ಮೊಬೈಲ್ ಹೊಡಿಬಾರ್ದಂತ ಮೊಬೈಲ್ಗೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ, ಅದ್ರ ತಲೆ ಹೊಡಿಬಾರ್ದಂತ ಹೆಲ್ಮೆಟ್ ಹಾಕೋದಿಲ್ಲ ನಾವು. ಅಂದ್ರೆ ಮೊಬೈಲ ಭಾಳ ಮುಖ್ಯ ತಲೆಕ್ಕಿಂತ ನಮಗೆ. ಈಗೆಲ್ಲ ಕಾಲೇಜ್ ಹುಡುಗರು ನೋಡ್ರಿ ನೀವು, ಅವರು ಗಾಡಿ ಫಾಸ್ಟ್ ಹೊಡಿದು ನೋಡ್ಬಿಟ್ರೆ ಅವ ಹೊಡೆಯವ ಮೇಲೆ ಇರ್ತಾನೆ, ಹಿಂದ್ ಹೊಡೆಯವ ಅವನು ಭಾಳ ಜೋರು ಬಿಡಿಸ್ತಿರ್ತಾನೆ. ಅವ 50 ಬಿಟ್ರೆ 60 ಬಿಡು ಅಂತಾನೆ, 60 ಬಿಟ್ರೆ 70 ಬಿಡು ಅಂತಾನೆ, 70 ಬಿಟ್ರೆ 90, 90 ಬಿಟ್ರೆ 100, 100 ಮಟ್ಟ ಬಿಡ್ಬೋದು, 100 ಮೇಲೆ ಬಿಟ್ರೆ 108 ಬರ್ತೈತೆ. ಸೊ ಅದಕ್ಕೆ ಇದು ಮಕ್ಕಳಿಗೆಲ್ಲ ಗೊತ್ತಿರಬೇಕು. ಇದು ರಸ್ತಾ ಸುರಕ್ಷೆ ಅಲ್ಲ, ನಮ್ಮ ಸುರಕ್ಷೆ. ಬಹಳ ದೇವರಿದೊಂದು ಆಯುಷ್ಯ ಕೊಟ್ಟಾನಲ್ಲ, ಇದನ್ನು ಹುಂಬುಗುತ್ತಿಗೆ ಮೇಲೆ ಬಳಸೋದಿಲ್ಲ, ಬಹಳ ಜಾಣತನದಿಂದ ಬಳಸಬೇಕು. ಇದು ಏನಿದೆ, ಎಷ್ಟು ಅಧಿಕಾರಿಗಳಿಗೆ ಬೇಸರ ಆಗುತ್ತೆ. ಒಬ್ಬ ಮನುಷ್ಯ ಸರ್ಕಲ್ನಾಗ ನಿಂತು ನಾವು ನೋಡ್ತೀವಲ್ಲ, ಈ ಕಡೆ ನಿಂತ್ರೆ ಈ ಕಡೆ 10 ಮಂದಿ ಇದನ್ನ ನೋಡ್ಬೇಕು. ನನಗೆ ಬಹಳ ಆಶ್ಚರ್ಯ ಅನ್ಸಿದ್ರೆ, ರೈಲ್ವೆ ಗೇಟ್ ಹಾಕಲ್ಲಿ ನಿಂತಾವ್ ನೋಡಿ, ಅವು ಎಡಕ ಬಲಕ್ಕಿಲ್ಲ, ಓಸು ಎಲ್ಲವೂ ಕೂಡೇ ಹೋಗ್ತಾರೆ. ಯಾರು ಕಡೆ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಒಂದು ಲೆಫ್ಟಿಗೆ ಹೋಗೋರಿದ್ರೆ ಬಸ್ ನಿಂತಿತ್ತಂದ್ರೆ ಓಸು 2 ವೀಲರ್ನವ್ರು ಆ ಕಡೆ ಬಂದು ನಿಂದಿರ್ತಾರೆ, ಆ ಕಡೆಯವರು ಪೂರ ಯಾಕಡೆ ಹೋಗ್ಬೇಕು ಅನ್ನೋದಾಗ ಗೊತ್ತಾಗೋದು. ಅಂದ್ರೆ ಇದು ಕಾಮನ್ ಸೆನ್ಸ್ ನಮಗ್ ಬರ್ಬೇಕಿದೆಯಲ್ಲ. ಈಗ ಅಧಿಕಾರಿಗಳು ಎಷ್ಟು ದಿವಸ ಮಾಡೋ ಬೇಸರಾಗಿ ಹೋಗ್ತೈತೆ ಎಲ್ಲರಿಗೆ. ದಿವಸ ಎಡಕ್ಕೆ ಕೈ ಮಾಡಿ ಬಲಕ್ಕೆ ಕೈ ಮಾಡಿ, ಎಡಕ್ಕೆ ಕೈ ಮಾಡಿ ಬಲಕ್ಕೆ ಕೈ ಮಾಡಿ ಸರ್ಕಲ್ನಾಗ ನಿಂತು ಎಷ್ಟೊತ್ತನ ಮಾಡ್ಲಿಕ್ಕೆ ಸಾಧ್ಯ. ಸಾಮಾನ್ಯರಲ್ಲಿ ನಮ್ಮಲ್ಲಿ ಪ್ರಜ್ಞೆ ಬರಬೇಕಿದೆ. ಈ ಪ್ರಜ್ಞೆ ನಮ್ಮೆಲ್ಲರಿಗೂ, ಒಬ್ಬ ಜವಾಬ್ದಾರಿಯುತ ನಾಗರಿಕರು ನಾವು ಎಲ್ಲಿಯವರೆಗೆ ಆಗೋದಿಲ್ಲ ಅಲ್ಲಿಯವರೆಗೆ ದೇಶ ಕಟ್ಟೋದು ದೂರ ಉಳಿತು, ನಮ್ಮ ಜೀವನ ನಾವು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಂಥ ಜವಾಬ್ದಾರಿ ಎಲ್ಲರಲ್ಲಿ ಬರಲಿ ಅನ್ನೋ ಉದ್ದೇಶ ಇದು ಏನಂದ್ರೆ, ಇದು ಜಾಗೃತಿ ಮೂಡಿಸೋ ಕೆಲಸ ಐತಿ ನೋಡ್ರಿ. ಇದು ಬಹಳ ದೊಡ್ಡದಂತಲ್ಲ. ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವು ಒಂಥರ ಸೇಮ್ ನಮಗೆ, ಯಾಕಂದ್ರೆ ಇಷ್ಟು ದೊಡ್ಡವರಾಗಿ ಬೆಳೆದ ಮೇಲೂ ನಮಗಿನ್ನೂ ಅಧಿಕಾರಿಗಳು ಬಂದು ತಿಳುವಳಿಕೆ ಹೇಳುವ ಮಟ್ಟಕ್ಕೆ ಸಾಲಿ ಕಲ್ತ ಮೇಲೂ ನಮಗೆ ಹೇಳಕತ್ತಿರಲಿಲ್ಲ ಇದನ್ನೆಲ್ಲರೂ ನಾವು ಕಲಿಯುವುದು. ಇದು ನಮ್ಮ ಜವಾಬ್ದಾರಿ, ಇದು ಅಷ್ಟೇ. ನಮ್ಮ ಜವಾಬ್ದಾರಿಗಳನ್ನ, ಕರ್ತವ್ಯಗಳನ್ನ ನಾವು ನಿರ್ವಹಿಸಬೇಕು. ಉಳಿದಿದ್ದು ಅವ್ರ ಪಾಪ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದನ್ನೆಲ್ಲರಲ್ಲಿ ಮಕ್ಕಳು, ಹಿರಿಯರು ಇದನ್ನು ಕಲಿಯುವುದು. ನಮ್ಮ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸೋಣ. ಅವರ ಈ ಕಾಳಜಿಗೆ, ಅಧಿಕಾರಿಗಳ ಕಾಳಜಿಗೆ ನಮ್ಮದು ಒಂದು ಕೃತಜ್ಞತೆ. ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಪೂಜಾರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕ ಮಾಹಿತಿ ತಿಳಿಸೋಕ್ಕೋಸ್ಕರ ನಾವು ಭಿತ್ತಿಪತ್ರಗಳನ್ನು ಮಾಡಿಸಿದ್ದೇವೆ. ತಾವು ದಯಮಾಡಿ ಮಾನ್ಯ ಗಣ್ಯಮಾನ್ಯರೆಲ್ಲ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕು ಅಂತೇಳಿ